ನಮಸ್ತೆ ವೀಕ್ಷಕರೇ, ನಾವಿದ್ದೀವಿ ಇವತ್ತು ಬನ್ನಿ ಮಹಾಕಾಳಿಯಮ್ಮ ದೇವಸ್ಥಾನ ಪೇರೆಸಂದ್ರ ಅಮರನಾಥ್ ಗುರುಜಿಯವರ ದೇವಸ್ಥಾನದಲ್ಲಿ. ಇಲ್ಲಿ ವೀಕ್ಷಕರೇ ಕೆಲವರು ಭಕ್ತಾದಿಗಳು ಬಂದಿದ್ದಾರೆ. ಅವ್ರ ಅನುಭವ ಹೇಗಿದೆ ಏನು ಅಂತ ಮಾತಾಡಿಸಿ ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ಹೆಸರೇನು ಸರ್ ನಿಮ್ದು? ನಾಗೇಶ್. ನಾಗೇಶ್ ಅಂತ. ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು ಬನ್ನೇರುಘಟ್ಟದಿಂದ. ಬೆಂಗಳೂರು ಬನ್ನೇರುಘಟ್ಟದಿಂದ ಇಲ್ಲಿ ಬಂದಿದ್ದೀರಾ? ಓಕೆ ಓಕೆ ಸರ್. ಇಲ್ಲಿ ಗುರುಗಳ ಹತ್ರ ಮಾತಾಡ್ಕೊಂಡು ಬಂದ್ರೆ ಸರ್? ಮಾತಾಡ್ದಾನೆ ಅಪಾಯಿಂಟ್ಮೆಂಟ್ ತಗೊಂಡು ಅಪಾಯಿಂಟ್ಮೆಂಟ್ ಏನು ತಗೊಂಡಿರ್ಲಿಲ್ಲ, ಯೂಟ್ಯೂಬ್ ನೋಡ್ತಾ ಇದ್ವಲ್ಲ, ನೀವು ಬರ್ಬೇಕು ಅನಿಸ್ತಿತ್ತು. ನಾವು ಎಲ್ಲೆಲ್ಲೋ ಹೋಗಿದ್ವಲ್ಲ, ಸರಿಯಾದ ಗುರುಗಳು ಸಿಗ್ಬೇಕು. ಹೌದೌದು. ನಾವು ಇಲ್ಲೆಲ್ಲ ಹೋದ, ನನ್ಗೇನು ಇಷ್ಟ ಆಗ್ತಿರ್ಲಿಲ್ಲ. ಸುಮ್ಮನೆ ಏನೋ ಹೋಗೋಣ ಅಂತ ಬರೀವು ಅಷ್ಟೇ. ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ಯೂಟ್ಯೂಬ್ ನೋಡ್ತಾ ಇದ್ವಲ್ಲ, ನೋಡಿದೆ, ಸ್ವಲ್ಪ ಏನೋ ವಿಶೇಷ ಅನ್ನಿಸ್ತು. ನಿಮ್ಗೆ ಇನ್ಫಾರ್ಮೇಶನ್ ಯೂಟ್ಯೂಬ್ ಇಂದಾನೆ ಸಿಕ್ತು. ಒಂದ್ಸಲಿ ಫೋನ್ ಮಾಡಿದ್ದೆ, ಆಮೇಲೆ ಅವರು ಪೆರೇಸಂದ್ರ ಅಂತ ಹೇಳಿದ್ರಲ್ಲ. ನಿಮ್ಗೆ ಅನುಭವ ಹೇಗಿದೆ ಇಲ್ಲಿ ಬಂದ ಮೇಲೆ? ಸ್ವಲ್ಪ ಪರವಾಗಿಲ್ಲ, ಮುಂದೆ ನೋಡ್ಬೇಕು. ಅಂದ್ರೆ ನಮ್ಗೆ ಏನೋ ಒಂಥರ ವಿಶೇಷ ಅನ್ನಿಸ್ತು. ಏನು ಗುರುಗಳ ಆಶೀರ್ವಾದ, ಅಮ್ಮನ ಕೃಪೆ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಹೋಗ್ತದೆ ಲೈಫಲ್ಲಿ ಬರುತ್ತೆ ಅನಿಸ್ತಾ ಇದೆ. ಏನು ಪ್ರಾಬ್ಲಮ್ ಅಂದ್ರು ಕೇಳ್ಕೊಬೋದು ಗುರುಗಳನ್ನ. ನಿಮ್ಮ ಕಷ್ಟಕ್ಕೆ ನಿಮ್ ಪರಿಹಾರ ಎಲ್ಲ ಸಿಕ್ಕಿದ್ಯಾ? ಗುರುಗಳ ಹತ್ರ ಎಲ್ಲ ಮಾತಾಡಿದ್ರಾ? ಮಾತಾಡಿದೀನಿ. ತುಂಬಾ ದಿನದಿಂದ ಕಷ್ಟಗಳಿದ್ದು, ಮೈಂಡ್ ಬ್ಲಾಕ್ ಆಗೋದು. ಮರಳುಗಾಡಿನಲ್ಲಿ ಹೋದ್ರೆ ದಾರಿ ಎಲ್ಲಿ ಹೋಗೋದು, ಎಲ್ಲಿ ಬಿಡೋದು, ದಾರಿ ಎಲ್ಲೈತೆ ನಂಗೆ, ಆ ಥರ ಆಗೈತೆ. ಗುರುಗಳ ಹತ್ರ ಬಂದಿದ್ದೀನಿ, ಅವ್ರ ಹತ್ರ ಆಶೀರ್ವಾದ, ನೋಡೋಣ ಮುಂದೆ ಚೆನ್ನಾಗಿದೆ, ಆಗುತ್ತೆ ಅಂತ ನಂಬಿಕೆ ಇದೆ. ನೋಡೋಣ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.